ಮುಸ್ಲಿಮರಿಗೆ ರಂಜಾನ್ ಮಾಸ ಅತ್ಯಂತ ಪವಿತ್ರವಾದದ್ದು, ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಕಾಲ ಎನ್ನಬಹುದು ಎಂದು ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ತಿಳಿಸಿದರು. ತುಮಕೂರು ನಗರದ ಸ್ಟಾರ್ ಕನ್ವೆನ್ಷನ್ ಹಾಲ್ನಲ್ಲಿ ಸಮಾಜಮುಖಿ ಫೌಂಡೇಶನ್ ವತಿಯಿಂದ ತುಮಕೂರಿನ ಸರ್ವಧರ್ಮೀಯ ಮುಖಂಡರಿಗೆ ಇಫ್ತಾರ್ ಕೂಟ ಹಾಗೂ ಯುವ ಜನರಲ್ಲಿ ಹೆಚ್ಚುತ್ತಿರುವ ಮಾದಕ ವಸ್ತುಗಳ ಸೇವನೆ ಮತ್ತು ಅದರ ದುಷ್ಪರಿಣಾಮ ಕುರಿತು ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ತಮ್ಮ ದುಡಿಮೆಯ ಸ್ವಲ್ಪ ಭಾಗವನ್ನು ಜಕಾತ್ ರೂಪದಲ್ಲಿ ನೀಡಿ ಅವರನ್ನು ನಮ್ಮಂತೆಯೇ ಎಂದು ಕಾಣುವುದು ವಾಡಿಕೆ. ದಿನಕ್ಕೆ 5 ಬಾರಿ ನಮಾಜ್ ಜೊತೆಗೆ ಕುರಾನ್ ಪಠಣ ಬಹಳ ಪ್ರಮುಖ ಎಂದು ತಿಳಿಸಿದರು. ಧಾರ್ಮಿಕ ಜಾಗೃತಿ ಜೊತೆಗೆ ಸಮಾಜಮುಖಿ ಫೌಂಡೇಶನ್ ಯುವ ಜನರನ್ನು ದುಶ್ಚಟಗಳಿಂದ ದೂರವಿರಿಸಲು ಒಂದು ದೃಢ ಹೆಜ್ಜೆ ಇರಿಸಿದೆ. ಇದಕ್ಕೆ ನಿಮ್ಮೆಲ್ಲರ ಬೆಂಬಲವಿದೆ. ಕೇವಲ ರಂಜಾನ್ ತಿಂಗಳಿನಲ್ಲಿ ಮಾತ್ರ ಉಪವಾಸವಿದ್ದರೆ ಸಾಲದು. ರಂಜಾನ್ ನಂತರವೂ ಗುಡ್ಕಾ, ಪಾನ್ ಪರಾಗ್ ಸೇರಿದಂತೆ ಮತ್ತೇರಿಸುವ ವಸ್ತುಗಳಿಂದ ಸಾಧ್ಯವಾದಷ್ಟು ಉಪವಾಸ ಆಚರಿಸಬೇಕು ಎಂದು ತಿಳಿಸಿದರು. ಇದೇ ಸಮಯದಲ್ಲಿ ಸಮಾಜಮುಖಿ ಫೌಂಡೇಶನ್ ಅಧ್ಯಕ್ಷ SM ಇರ್ಫಾನ್ ಶೇಖ್ ಮಾತನಾಡಿ, ರಂಜಾನ್ ಮಾಸದಲ್ಲಿ ಸಾಧ್ಯವಾದಷ್ಟು ಬಡವರಿಗೆ, ಅಶಕ್ತರಿಗೆ ಸಹಾಯ ಮಾಡಬೇಕು ಎಂದು ತಿಳಿಸಿದರು. ಕ್ಯಾನ್ಸರ್ ತಜ್ಞ ಡಾಕ್ಟರ್ ನದೀಂ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ G ಚಂದ್ರಶೇಖರಗೌಡ, SP ಸೆಲ್ ಅಧ್ಯಕ್ಷ ಲಿಂಗರಾಜು, ಮುಖಂಡರಾದ ರೇವಣಸಿದ್ದಯ್ಯ, OB ಸೆಲ್ ಅಧ್ಯಕ್ಷ ಅನಿಲ್ ಕುಮಾರ್ ಸೇರಿದಂತೆ ಇನ್ನಿತರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಮಾಜಮುಖಿ ಫೌಂಡೇಶನ್ನ ಅಧ್ಯಕ್ಷರು ಆದ ಸನ್ಮಾನ್ಯ ಇರ್ಫಾನ್ ಅವರು ಈಗಿನ ನಗರದ ಸ್ಟಾರ್ ಪ್ಯಾಲೇಸ್ನಲ್ಲಿ ಒಂದು ಇಫ್ತಾರ್ ಸೌಹಾರ್ದ ಕೂಟವನ್ನು ಏರ್ಪಡಿಸಿದ್ದಾರೆ. ಈ ಇಫ್ತಾರ್ ಕೂಟದಲ್ಲಿ ನಗರದ ಅನೇಕ ಗಣ್ಯಮಾನ್ಯರು ಭಾಗವಹಿಸಿ ಎಲ್ಲ ಸಮುದಾಯಗಳಲ್ಲೂ ಕೂಡ ಸಮನ್ವಯತೆ ಇರಬೇಕು, ಭಾತೃತ್ವ ಇರಬೇಕು. ನಾವೆಲ್ಲರೂ ಕೂಡ ಯಾವುದೇ ಆಚಾರ ವಿಚಾರವನ್ನು ನಾವು ಅನುಸರಿಸಿದ್ರೂ ಕೂಡ ನಾವು ಭಾರತೀಯರಾಗಿ, ಕನ್ನಡಿಗರಾಗಿ, ಮುಸಲ್ಮಾನರಾಗಿ, ಮಾನವತೆಗೆ ಮಾನವರಾಗಿ ಎಲ್ಲರೂ ಕೂಡ ಮಾನವೀಯತೆ ಕೆಲಸ ಮಾಡಬೇಕು, ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಮತ್ತು ಎಲ್ಲರ ಅಭಿವೃದ್ಧಿಗಾಗಿ, ದೇಶದ, ರಾಜ್ಯದ ಮತ್ತು ಎಲ್ಲ ಜನರ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೂಡ ದುಡಿಬೇಕು. ಈ ನಿಟ್ಟಿನಲ್ಲಿ ಈ ಒಂದು ಇಫ್ತಾರ್ ಕೂಟದಲ್ಲಿ ಅನೇಕ ವೈದ್ಯರುಗಳು, ಪೊಲೀಸ್ ಅಧಿಕಾರಿಗಳು ಮತ್ತು ಅನೇಕ ರಾಜಕಾರಣಿಗಳು ಮತ್ತು ಸಮಾಜದಲ್ಲಿನ ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಕೂಡ ಭಾಗವಹಿಸಿ ನಾವೆಲ್ಲರೂ ಕೂಡ ಒಂದಾಗಿ ಈ ದೇಶದ ಏಕತೆಗೆ, ಭಾವೈಕ್ಯತೆಗೆ, ಭಾತೃತ್ವಕ್ಕೆ ನಾವೆಲ್ಲರೂ ಕೂಡ ದುಡಿಯೋಣ, ಎಲ್ಲರ ಒಳಿತಾಗಿ ಕೆಲಸ ಮಾಡೋಣ, ಮಾನವೀಯತೆಗಾಗಿ ದುಡಿಯೋಣ. ಮತ್ತು ಇಸ್ಲಾಂ ಕಲಿಸಿರೋದು ಶಾಂತಿ, ಇಸ್ಲಾಂನ ಹೆಸರೇ ಅರ್ಥವೇ ಶಾಂತಿ. ಆ ಶಾಂತಿಯನ್ನು ಸ್ಥಾಪಿಸಲಿಕ್ಕೆ ದೇವರ ಆಜ್ಞೆಯನ್ನು ನಾವು ಅನುಸರಿಸಿಕೊಂಡು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ನಮಗೆ ಉಪದೇಶಗಳನ್ನು ಕೊಟ್ಟಿದ್ದಾರೆ, ಆ ಉಪದೇಶಗಳನ್ನು ನಮ್ಮ ಜೀವನ ಶೈಲಿ ಅಳವಡಿಸಿಕೊಂಡು ನಾವೆಲ್ಲರೂ ಎಲ್ಲರ ಹಿತಕ್ಕಾಗಿ ಜೀವನ ನಡೆಸೋಣ ಅಂತ ಈ ದಿನ ನಾವೆಲ್ಲರೂ ಕೂಡ ಸೇರಿ ಒಂದು ಸಭೆಯನ್ನು ಮಾಡಿದ್ದೇವೆ. ಈ ಇಫ್ತಾರ್ ಕೂಟವು ಎಲ್ಲ ಜನಾಂಗಗಳಲ್ಲೂ ಕೂಡ ಒಂದು ಭಾತೃತ್ವದ ಭಾವನೆಯನ್ನು ಮೂಡಿಸಿ ಈ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಬಾಳುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಾವೆಲ್ಲರೂ ಸೇರಿ ತುಮಕೂರಿನ ಸ್ಟಾರ್ ಕನ್ವೆನ್ಷನ್ ಹಾಲ್ನಲ್ಲಿ ಸೌಹಾರ್ದ ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ದು, ಈ ಒಂದು ಸೌಹಾರ್ದ ಇಫ್ತಾರ್ ಕೂಟಕ್ಕೆ ನಮ್ಮ ಸಮಾಜಮುಖಿ ಫೌಂಡೇಶನ್ ವತಿಯಿಂದ ನಾನು, ನಮ್ಮ ಮತ್ತು ಪದಾಧಿಕಾರಿಗಳಾದಂಥ ಸನ್ಮಾನ್ಯ SG ಫಯಾಜ್ ಸಾಹೇಬರು ಮತ್ತು ಅವರ ಸಹೋದರರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಇದರಲ್ಲಿ ವಿಶೇಷವಾಗಿ ನಮ್ಮ ತುಮಕೂರು ನಗರದ ವಿಧಾನಸಭಾ ಅಭ್ಯರ್ಥಿಯಾದಂಥ ಶ್ರೀ ಇಕ್ಬಾಲ್ ಅಹಮದ್ ಸಾಹೇಬರು ಕೂಡ ಅವರು ಬಂದು ನಮ್ಮಲ್ಲಿ ಕೈ ಜೋಡಿಸಿದ್ದಾರೆ. ಅದೇ ರೀತಿ ನಮ್ಮ ಜಿಯಾರ್ ರಹಮಾನ್ ಆಗಿ ವಿಶೇಷವಾಗಿ ನಮ್ಮ ತುಮಕೂರು ನಗರದ ವಿದ್ಯಾವಂತರು ಎಲ್ಲರೂ, ಎಜುಕೇಷನಲಿಸ್ಟ್ ಎಲ್ಲರೂ ಸಹ ಬಂದು ಭಾಗವಹಿಸಿದ್ದು, ನಾವೆಲ್ಲರೂ ಸೌಹಾರ್ದತೆಯಿಂದ ಬದುಕೋಣ ಮತ್ತು ನಮ್ಮ ದೇಶದಲ್ಲಿ ಎಲ್ಲರೂ ಸಹ ಸೌಹಾರ್ದತೆಯಿಂದ ಎಲ್ಲರೂ ತಮ್ಮ ತಮ್ಮ ಆಚರಣೆಗಳನ್ನು ಆಚರಿಸಲು ಒಂದಾಗಿ ಈ ಒಂದು ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದು, ಎಲ್ಲರೂ ಕೂಡ ಒಳ್ಳೆಯದಾಗಿ ಅಂತ ಹೇಳುತ್ತಾ ನಾನು ಮಾತನಾಡ್ತೀನಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.